ಈಗ ನೋಡಿ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ನವರು ಬಂದಿದ್ದಾರೆ, ಬಜರಂಗ ದಳದವರಿದ್ದಾರೆ, ಮತ್ತೆ ರೋಷನ್ ರೊನಾಲ್ಡ್ ಅಂತ ನೋಡಿ. ಇವರಿಗೆ ಅವ ಹೊರಗಕ್ಕೆ ಬೀಡ ಇಟ್ಟಿದ್ದಾನೋ, ಅವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ, ಯಾಕೆ ಬೇಕು ಅವನಿಗೆ? ನಮ್ಮ ದೈವ ದೇವರ ಮೇಲೆ ನಂಬಿಕೆ ಇದ್ದಾನೆ. ನಾನು ಸುಮ್ಮನೆ ಇರ್ತಿದ್ದೆ, ಈ ದೈವ ದೇವರ ಮೇಲೆ ನಂಬಿಕೆ ಇದ್ದಾರೆ, ಅಭಿಮಾನ ಇದ್ದ ಮಾಡ್ತಾರೆ ಅಲ್ವಾ? ಈಗ ನೋಡಿ, ನಾನು ಹೇಳುವಂತದ್ದು ನಿಮ್ಗೆ ಗೊತ್ತಿರ್ಲಿ ಅಮ್ಮ, ನಿಮ್ಗೆ ಗೊತ್ತಿರ್ಲಿ, ಶಿವು ಅಂತ ಹೇಳುವವ ತನ್ನ ಚಪ್ಪಲಿಯಲ್ಲಿ ದೈವಗಳ ಚಿತ್ರ ಅಲ್ಲ, ಫೋಟೋಗಳನ್ನ, ತುಳುನಾಡಿನ ದೈವಗಳ ಫೋಟೋಗಳನ್ನ ಅಶ್ಲೀಲವಾಗಿ ಬಿಂಬಿಸಿದಕ್ಕೆ ಅವನ ಮೇಲೆ ಕೇಸ್ ಮಾಡಿ ಮಂಗಳೂರಿನ ಪೊಲೀಸರು ಬಂಧಿಸುವ ಹಾಗೆ ಮಾಡಿದ ವ್ಯಕ್ತಿ ಇವ, ಆಯ್ತಾ? ಆದ್ರೆ ಅವರ ಮೇಲೆ ಗೌರವ. ಇನ್ನೊಂದು 8 ಕೇಸ್ ಮಾಡಿದ್ದಾರೆ, 8 ಮಂದಿಯ ಮೇಲೆ. ಅದರಲ್ಲಿ ಒಂದು 3 ಮಂದಿಗೆ 4 ಮಂದಿಯ ಮೇಲೆ ಶಿಕ್ಷೆ ಆಗಿದೆ. ಯಾಕೆ ಮಾಡ್ತಾ ಇದ್ದಾರೆ? ಅವರಿಗೆ ಲಾಭ, ಅವ್ರಿಗೆ ನಷ್ಟ ಅಲ್ಲ. ನಿಮ್ಮ ಹತ್ರ ಒಂದು ನಾನು ಕೂಡ ನಿಮಗೆ ಕೈ ಕಳಿಸ್ತೇನೆ ಅಲ್ಲ, ಯಾಕೆ ಗೊತ್ತುಂಟ? ಅಲ್ಲ, ನಾನು ಯಾಕೆ ಹೇಳೋದಂತ ಹೇಳಿದ್ರೆ, ಅಲ್ಲ ನಿಮ್ಮ ಹತ್ರ ಅಲ್ಲಲ್ಲ, ನಿಮ್ಮ ಹತ್ರ ವಿನಂತಿ ಅಂತ ಹೇಳಿದ್ರೆ, ನಿಮ್ಮಂತ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನ ಹಾಡುವ ಮುಖೇನ ರಾಷ್ಟ್ರಕ್ಕೆ ಗೌರವ ಕೊಡಿ, ತುಳುನಾಡು ಸಂಸ್ಕೃತಿಗೆ ಗೌರವ ಕೊಡಕ್ಕೆ ಯಾಕೆ ಇದ್ರಲ್ಲಿ ಏನ್ ಹೆಸರು ಸಾಧಿಸಿಲ್ಲ? ನಮ್ಗೆ ಇದು ಅನಿಶ್ಚಿತವಾಗಿ ಆಗಿ ಹೋಯ್ತು. ನಾವು ಅಲ್ಲ, ನಾವು ಮತ್ತೆ ಸಾರ್ವಜನಿಕರಲ್ಲಿ ನಾವು ಖಂಡಿತ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ತಪ್ಪು ಮಾಡಿದ ಮೇಲೆ, ನಿಮ್ಮ ತಪ್ಪು ಮಾಡಿದ ಮೇಲೆ ಉದ್ದಟತನ ತೋರಿಸುವ ತಪ್ಪು. ಆದ್ರೆ ನೀವೀಗ ಬೇಷರ ತಪ್ಪಾಯ್ತು ಅಂತ ಹೇಳಿದ್ರೆ, ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು, ಯಾವುದೇ ತುಳುವರು ನಿಮ್ಗೆ ಅದರ ಬಗ್ಗೆ ಎಲ್ಲಿನೂ ನೋವಿಡುದಿಲ್ಲ. ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಘಟನೆಯವರಲ್ಲಿ ಒಂದು ವಿನಮ್ರ ವಿನಂತಿ, ಯಾಕಂತ ಹೇಳಿದ್ರೆ ನೋಡಿ, ಅವರನ್ನು ನೋಡುವಾಗಲೇ ನಮ್ಗೆ ಗೌರವ. ಯಾಕಂತ ಹೇಳಿದ್ರೆ ಅವರು ಬೇರೆ, ನನ್ನ ತಾಯಿ ಬೇರೆ, ನನ್ನ ಅಕ್ಕ ಬೇರೆ, ಆಯ್ತಾ? ತಪ್ಪಾಗ್ತದೆ. ತಪ್ಪಾದದನ್ನು ತಪ್ಪು ಅಂತ ಹೇಳಿದ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲೂ ನಾವು ಇನ್ನೊಬ್ಬರ ಬಗ್ಗೆ ಒಂದು ರಾಜದಾಯಿತು ಇನ್ನು ಮುಂದಕ್ಕೆ ಅದನ್ನು ಮಾಡುವುದನ್ನು ಎಲ್ಲರೂ ಬಿಟ್ಟು ಬಿಡಬೇಕು, ಆಯ್ತಾ? ಆದ್ರಿಂದ ಅಮ್ಮ ಎಂತ ಗೊತ್ತುಂಟ, ಬಹಳ ಖುಷಿ ಆಯ್ತು, ನಿಮ್ಗೆ ಬಹಳ ಖುಷಿ ಆಯ್ತು. ಎಲ್ಲದಕ್ಕೂ ಕಾರಣ ಯಾರ್ದು ನೋಡಿ, ಒಂದು ಒಳ್ಳೆ ಸಮಯ ಅಲ್ಲಿ ಅಮ್ಮ ಕೊಡೆ ಇಟ್ಕೊಂಡು ಬರ್ತಾ ಇದ್ದಾರೆ. ನಾನು ಬಡದು ಇದನ್ನು ಹೃದಯದಿಂದ ಹೇಳುವಂತದ್ದು. ವರ್ಷಧಾರೆ ಬಂತು ನೋಡಿದ್ರ, ಅಲ್ಲಿವರೆಗೆ ಮಳೆ ಇರ್ಲಿಲ್ಲ, ಮಳೆ ಬಂತು. ಇದು ಒಳ್ಳೆ ಶಕುನ. ಯಾಕಂದ್ರೆ ಬೇರೆ ದೈವಸ್ಥಾನಗಳಿಗೆ ಹೋದು, ಕದ್ರಿ ದೇವಸ್ಥಾನಕ್ಕಿಂತ ಈ ಪ್ರದೇಶದ ದೊಡ್ಡ ಕ್ಷೇತ್ರ ಇಲ್ಲ. ಆದ್ರೆ ನೀವು ಒಂದು ವಿಧಾನದಲ್ಲಿ ಎಲ್ಲರೂ ಬಂದದ್ದು ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು, ಆಯ್ತಾ? ಇವರ ಮಕ್ಕಳ ಮನಸ್ಸಲ್ಲಿರುವಂತ ನೋವುಗಳು ದೂರ ಆಯ್ತು. ವಿದೇಶದಲ್ಲಿ ಇವರ ಮಗ ಒಂದು ಫೋನ್ ಮಾಡುವಾಗ ನಂಗೆ ನನ್ನ ಅಳಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯ್ತು, ತುಂಬಾ ಬೇಸರ ಆಯ್ತು, ಆಯ್ತಾ? ಈಗ ಒಂದು ಮಾಡೋಣ, ನಾವು ಹೋಗಿ ಮಂಜುನಾಥನಿಗೆ ಸಲ್ಲಿಸುವಂತ ನಿಮ್ಮ ಪರವಾಗಿ ಒಂದು ಕಾಣಿಕೆಯನ್ನು ಮತ್ತು ಅಣ್ಣಪ್ಪನಿಗೆ ಕೊಡುವಂತ ನಾವೊಂದು ಮಾಡಿ. ಆದ್ರೆ ಒಂದು ಈಗ ನಮ್ಮ ಕಾವ್ಯ ಅಂತ ಹಾಗೆ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು, ಆದ್ರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ, ಆ ದೈವ ಎಲ್ಲರಿಗೆ ಕ್ಷಮೆ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳುದು ನಾನು ಆ ಮಂಜುನಾಥನಲ್ಲಿ. ಆದ್ರಿಂದ ಮಾತು ಬಿಡ ಮಂಜುನಾಥ, ತಂದೆ ನೀನು ಯಾವ ತಪ್ಪನ್ನು ಮಾಡಿಸ್ಬೇಡ, ಇನ್ನು ಮುಂದೆ ನೀನು ಎಂತ ಮಾಡಿಸ್ಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸಿ. ಆದ್ರಿಂದ ಆ ಭಕ್ತಿಯಿಂದ ನಾನು ಮಾತಾಡಿದೆ ಮಾಡಿದೆ ಹೊರತು ಇದ್ರಲ್ಲಿ ನಾನು ಯಾವ ತಪ್ಪನ್ನು ನಂಗೆ ಕಾಣ್ತಿಲ್ಲ. ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ. ಆದ್ರಿಂದ ಯಾವ ದೇವರಿಗೆ ಸಹ ನಾನು ಅಪಹಾಸ್ಯ ಮಾಡಿದ್ದಲ್ಲ. ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವು ನಾನು ಇನ್ನೂ ಇರ್ತೇನೆ ತಾಯಿ. ಓ ಜಗಜ್ಜನನಿ, ನಾನು ಇನ್ನೂ ಇರ್ತೇನೆ. ಅಷ್ಟೇ ನಾನು ನಿಮ್ಮ ಎಲ್ಲರ ಜೊತೆ ಇರುವಂತದ್ದು. ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ. ಈಗ ನೀವು ತಪ್ಪಾಯ್ತು ಅಂತ ಹೇಳಿದ್ರಿ, ದೇವರಲ್ಲಿ ಕೇಳಿದ್ರಿ. ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡುವುದಂತಿದ್ರೆ ನಾನು ಹೇಳ್ತೇನೆ, ತುಳುನಾಡಿನ ಎಲ್ಲರೂ ನಿಮ್ಮೊಂದಿಗಿದ್ದಾರೆ, ಎಲ್ರು ನಿಮ್ಮೊಂದಿಗಿದ್ದಾರೆ. ಒಳ್ಳೆ ಕೆಲಸ ಮಾಡಿ. ನಾವು ತುಳುನಾಡಿಗೆ, ತುಳು ಭಾಷೆಗೆ, ತುಳು ಸಂಸ್ಕೃತಿಗೆ ಅದಕ್ಕೊಂದು ನನ್ನ ಭಾಗ್ಯ ಇಂಥವರು ಸಿಕ್ಕಿದೆ. ಯಾಕಂದ್ರೆ ಒಂದು ದೈವವನ್ನು ಹೇಳುವುದು ನಂಗೆ ಅದು ನನ್ನ ಭಾಗ್ಯ. ಆದ್ರೆ ಆ ಒಂದು ಅಲ್ಲಿ ಕೇವಲ ನಿಮ್ದಲ್ಲಮ್ಮ, ನಿಮ್ದು ಮಾತ್ರ ತಪ್ಪಲ್ಲ. ಅಲ್ಲಿ ಹಾಡಿದವರದ್ದು ತಪ್ಪು, ಹಾಡಿಸಿದವರು ತಪ್ಪು, ನೋಡಿ ಚಪ್ಪಾಳೆ ತಟ್ಟಿದವರದ್ದು ತಪ್ಪು, ಆಯ್ತಾ? ಅದು ಅರಿಯದೆ ಆದದ್ದನ್ನ ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು. ಈಗ ನೋಡಿ, ನಿಮ್ಮಿಂದಲ್ಲ ನಂದು ಕೂಡ ತಪ್ಪಾಗಿದೆ. ಒಬ್ರು ಒಂದು ಅರ್ಜೆಂಟ್ ಒಂದು ಮೊಮೆಂಟ್ ತಂದು ಕೊಟ್ಟರು, ನಂಗೆ ಗೊತ್ತಿಲ್ಲ, ಅಕಾಡೆಮಿ ಒತ್ತಡದಲ್ಲಿದ್ದೆ,
ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು, ನೋಡಿ ನೀವು ದೈವಾರಾಧಕರು ಇದನ್ನು ಮಾಡುದಾ? ಆವಾಗಲೇ ಬೇಷರತ್ತು ಕ್ಷಮೆ ಕೇಳಿದೆ ನಾನು, ನಂಗೆ ಗೊತ್ತಿಲ್ಲದೆ ಆದದ್ದು, ಆದ್ರಿಂದ ತಪ್ಪು. ಎಲ್ರು ಇವಾಗ್ಲೂ ನಾನು ಹೇಳುದು, ತಪ್ಪು ಮಾಡಿದ್ದನ್ನಮ್ಮ ಕ್ಷಮೆ ಕೇಳುವುದಕ್ಕೆ ಅಯ್ಯೋ ಯಾವುದೇ ರೀತಿಯ ಅಪರಾಧ ಇಲ್ಲ. ಆ ದೈವ ದೇವರುಗಳ ಎದುರು ಆಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ. ನಾವೊಂದು ಒಳಗೆ ಹೋಗುವ, ಒಳಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ. ನಮ್ಗೆ ಆಯ್ತು. ಆಯ್ತು.